ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆ್ಯಡ್ಸ್ ನೈಟ್ರೋಜನ್ ಟು ದ ಸಾಯಿಲ್? ಆನ್ಸರ್ ಮಾಡಿ. ಅದು 1 and 3 ಮಾತ್ರ ಕರೆಕ್ಟು. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಯಾಕೆಂದರೆ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಇದೆ, ಯಾವುದು ಸಾಯಿಲ್ಗೆ ಆ್ಯಡ್ ಮಾಡುತ್ತೆ ಅಂತ. ಈ ಎರಡು ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಸಾಯಿಲ್ಗೆ ಆ್ಯಡ್ ಮಾಡುತ್ತೆ. ಬರ್ನಿಂಗ್ ಆಫ್ ಕೋಲ್ ಬೈ ಮ್ಯಾನ್ ಅಟ್ಮಾಸ್ಫಿಯರ್ಗೆ ಆ್ಯಡ್ ಮಾಡುತ್ತೆ. ಸೆಡಿಮೆಂಟ್ರಿ ಸೈಕಲ್ ಮೊದಲನೇದು ಫಾಸ್ಫರಸ್ ಸೈಕಲ್. ಫಾಸ್ಫರಸ್ ಸೈಕಲ್ ಆಗೋದಕ್ಕೆ ಕಾರಣನೇ ಫಾಸ್ಫರಸ್ ರಾಕ್. ಫಾಸ್ಫರಸ್ ರಾಕ್ ಇಲ್ಲ ಅಂದರೆ ಫಾಸ್ಫರಸ್ ಸೈಕಲ್ಲೇ ಇಲ್ಲ. ಕರೆಕ್ಟ್ ಅಲ್ವಾ? ನಮಗೀಗ ಇಂಡಸ್ಟ್ರಿ ನೋಡಿ, ಫಾಸ್ಫರಸ್ ಎಲ್ಲೆಲ್ಲಿಂದನಪ್ಪ ಸಿಗುತ್ತೆ? ಒಂದು ಫಾಸ್ಫರಸ್ ರಾಕ್ ಇದೆ, ಅದು ಬಿಟ್ಟರೆ ಡಿಕಂಪೋಸಿಷನ್ ಆಗುವಾಗ ಆ ಫಾಸ್ಫೇಟ್ ಮಿನರಲ್ಸ್ ಏನಾದ್ರೂ ಆ ಆ್ಯನಿಮಲ್ಸಲ್ಲಿ ಡೆಡ್ ಪ್ಲ್ಯಾಂಟ್ಗಳಲ್ಲಿ ಇರೋದರಿಂದ ಅದರದ್ದು ಕೂಡ ಲೀಚಿಂಗ್ ಆಗಿ ಸೈಕಲ್ ಆಗೋದಕ್ಕೆ ಸಾಧ್ಯ ಇದೆ. ಅದು ಬಿಟ್ಟರೆ ಅಗ್ರಿಕಲ್ಚರಲ್ಲಿ ನಾವೇನು ಮಾಡ್ತೀವಿ? ಫಾಸ್ಫರಸನ್ನು ಯೂಸ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಈ ರೀತಿ ವೆದರಿಂಗ್ ಪ್ರೋಸೆಸ್ಸಿಂದ, ವೆದರಿಂಗ್ ಅಂದ್ರೇನು? ಜೋರಾಗಿ ಮಳೆ ಬಿದ್ದು, ಜೋರಾಗಿ ಗಾಳಿ ಬೀಸಿ, ಕರೆಕ್ಟ್ ಅಲ್ವಾ? ಕಾಲಾಂತರಗಳಿಂದ ಈ ಬಂಡೆ ಸವೆದು 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 ಏನಾಗುತ್ತೆ? ಇಲ್ಲಿಗೆ ಬಂದು ಇದು ಕಲೆಕ್ಟ್ ಆಗ್ತಾ ಹೋಗುತ್ತೆ. ಹಿಂಗೆ ಒಂದಿನ ಕಲೆಕ್ಟ್ ಆಗಿ ಇಷ್ಟು ಎತ್ತರ ಆಗುತ್ತೆ ಅಂತ ಅಂದ್ಕೊಳ್ಳಿ. ಫಾಸ್ಫರಸ್ ರಾಕ್ ಸೃಷ್ಟಿಯಾಯಿತು. ಅದು ಮತ್ತೆ ಈ ರಾಕ್ ಇದೆಯಲ್ಲ, ಇದು ಮತ್ತೆ ವೆದರಿಂಗ್ ಪ್ರೋಸೆಸ್ಸಿಂದ ಸೌದು 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 ಇಲ್ಲಿ ಇನ್ನೊಂದು ರಾಕ್ ಸೃಷ್ಟಿಯಾಗುತ್ತೆ. ಮತ್ತಿದು ಸೌದು 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 ಇಲ್ಲಿ ಇನ್ನೊಂದು ರಾಕ್ ಸೃಷ್ಟಿಯಾಗುತ್ತೆ. ಈ ರೀತಿ ಕೀಪ್ ಆನ್ ಹೋಗ್ತಾನೆ ಇರುತ್ತಲ್ಲ, ಇದನ್ನೇ ನಾವೇನಂತ ಕರಿತೀವಿ? ಫಾಸ್ಫರಸ್ ಸೈಕಲ್ ಅಂತ ಕರಿತೀವಿ. ಇದು ಫಾಸ್ಫೇಟ್ ಏನಿದೆಯಲ್ಲ, ಫಾಸ್ಫೇಟ್ ರಾಕ್ಸಲ್ಲಿ ಇದೆಯಲ್ಲ, ಇದನ್ನು ಫಾಸ್ಫರಸ್ ಸೈಕಲ್ಲು. ಏಕೆಂದರೆ ಇಲ್ಲಿಂದ ಇದು ಕರಗಿ ಅಥವಾ ಏನಾಗುತ್ತೆ, ವೆದರಿಂಗ್ ಪ್ರೋಸೆಸ್ಸಲ್ಲಿ ಅದು ಸವಿತಾ ಬಂದು ಒಂದು ಕಡೆ ಅಕ್ಯುಮುಲೇಷನ್ ಆಗಿ, ಮತ್ತು ಅದು ಸವಿತಾ ಇನ್ನೊಂದು ಕಡೆ ಅಕ್ಯುಮುಲೇಷನ್ ಆಗಿ, ಮತ್ತು ಅದು ಸವಿತಾ ಇನ್ನೊಂದು ಕಡೆ ಅಕ್ಯುಮುಲೇಷನ್ ಆಗಿ. ಹೇಳೋದು ಭಾಳ ಈಸಿ, ಸಿಂಪಲ್ಲಾಗಿ ಹೇಳ್ಬಿಟ್ವಿ ಸರ್. ಇದು ಸವಿಯುತ್ತೆ, ಇಲ್ಲಿ ಬಂದು ಅಕ್ಯುಮುಲೇಟ್ ಆಯಿತು. ಮತ್ತು ಜೋರಾಗಿ ಮಳೆ ಬಿದ್ದಾಗ ಇದು ಕೂಡ ಸವಿಯುತ್ತೆ, ಇಲ್ಲಿ ಅಕ್ಯುಮುಲೇಟ್ ಆಯಿತು. ಇದು ಸವಿಯುತ್ತೆ, ಇಲ್ಲಿ ಅಕ್ಯುಮುಲೇಟ್ ಆಯಿತು. ಆದರೆ ಇದೆಲ್ಲ ಆಗೋದಕ್ಕೆ ನೂರಾರು ವರ್ಷಗಳು ತಗೋತವೆ. ಸಮ್ಟೈಮ್ಸ್ ಥೌಸಂಡ್ಸ್ ಆಫ್ ಇಯರ್ಸ್. ಕರೆಕ್ಟ್ ಅಲ್ವಾ? ಈ ನೀವು ಭೂಮಿ ಮೇಲೆ ಆಚೆ ಎಲ್ಲ ಮಣ್ಣು ನೋಡ್ತಾ ಇದ್ದೀರಲ್ಲ, ಎಲ್ಲಿಂದ ಬಂತು ಮಣ್ಣು? ಎಲ್ಲಿಂದ ಬಂತಪ್ಪ ಮಣ್ಣು? ವೆದರಿಂಗ್ ಪ್ರೋಸೆಸ್ಸಿಂದ. ಬಂಡೆಗಳು ಸವೆದು 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 ಆ ಸೂಕ್ಷ್ಮವಾದಂತಹ ಮಣ್ಣು ಫಾರ್ಮೇಷನ್ ಆಗಿರ್ತಕ್ಕಂಥದ್ದು. ಗೊತ್ತಾಯ್ತಾ? ಸೊ ಹಾಗೇ ಫಾಸ್ಫೇಟ್ ರಾಕ್ಸ್ಗಳು ಸವೆದು ಸವೆದು ಫಾಸ್ಫರಸ್ ರಾಕ್ ಆಗಿರೋದು ಅಥವಾ ಫಾಸ್ಫರಸ್ ಸೈಕಲ್ ಕಂಪ್ಲೀಟ್ ಆಗೋದು. ಗೊತ್ತಾಯ್ತಾ? ಸೊ ಫಾಸ್ಫೇಟ್ಸು ನೀವು ಆ್ಯನಿಮಲ್ಲು, ಡೆಡ್ ಆರ್ಗ್ಯಾನಿಕ್ ಮ್ಯಾಟ್ರು ಇದೆಲ್ಲದರಿಂದನೂ ಕೂಡ ಲೀಚ್ ಆಗಿ ಒಂದು ಕಡೆ ಹೋಗೋ ಸಾಧ್ಯತೆ ಇದೆ. ಅಗ್ರಿಕಲ್ಚರ್ ಲ್ಯಾಂಡಿಂದ ಕೂಡ ಫಾಸ್ಫೇಟ್ ಹೋಗೋ ಚಾನ್ಸಸ್ ಇದೆ. ಜೊತೆಗೆ ಫಾಸ್ಫೇಟ್ ರಾಕ್ಗಳು ಸವಿಯೋದ್ರಿಂದ ಕೂಡ ಫಾಸ್ಫೇಟ್ ರಾಕ್ಸು ಮತ್ತು ಫಾರ್ಮೇಷನ್ ಆಗುತ್ತೆ. ಅಪ್ಲಿಫ್ಟ್ಮೆಂಟ್ ಅಂತ ಕರಿತೀವಿ. ಜೋಗ್ರಫಿಕಲ್ ಟೈಮ್ ಸ್ಕೇಲಲ್ಲಿ ಏನಾಗುತ್ತೆ ಗೊತ್ತಾ? ಹೀಗೆ ಜೋಗ್ರಫಿಕಲ್ ಟೈಮ್ ಸ್ಕೇಲ್ ಹೋಗುವಾಗ ಈ ವಾಟರ್ ಮೂಮೆಂಟ್ ಹಿಂಗೆ ಇರಲ್ಲ. ಒಂದು ಸರಿ ಮೇಲಿದ್ದಿದ್ದು ಕೆಳಗೆ ಬರುತ್ತೆ, ಕೆಳಗಿದ್ದು ಇನ್ನೊಂಚೂರು ಕೆಳಗಡೆ ಹೋಗ್ಬೋದು, ಮೇಲೆ ಬರ್ಬೋದು. ಇದರಿಂದ ಏನಾಗುತ್ತೆ? ಇದು ನಮಗೆ ಎದ್ದು ಕಾಣಿಸುತ್ತೆ. ಓಕೆ, ಸೊ ಥಿಂಕ್ ಅಬೌಟ್ ಇಟ್. ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಾಸ್ಫೇಟ್ ಸೈಕಲ್ ಹೆಂಗೆ ಹೋಗುತ್ತೆ ಅಂತ. ಜಸ್ಟ್ ಒಂದು ಸರಿ ಓದ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಬಂದು ಸಲ್ಫರ್ ಸೈಕಲ್. ನೋಡಿ, ಸಲ್ಫರು ಅಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಲ್ಫರ್ ಎಲ್ಲೆಲ್ಲ ಅವೈಲಬಿಲಿಟಿ ಇದೆ ಫಸ್ಟು ನೋಡ್ಕೋಬೇಕು ನೀವು. ಸೊ ಸಲ್ಫರ್ ಡೈಆಕ್ಸೈಡ್ ಅಂದರೆ ಗ್ಯಾಷಿಯಸ್ ಫಾರ್ಮಲ್ಲಿ ಅವೈಲಬಿಲಿಟಿ ಇದೆ. ಅದರ ಡ್ರೈ ಡೆಪೋಸಿಷನು ಇದೆ. ಈಗ ನೀವು ಪ್ಲ್ಯಾಂಟ್ಗಳಲ್ಲಿ ಸಲ್ಫರ್ ಇದೆಯಾ ಇಲ್ವಾ? ಆರ್ಗ್ಯಾನಿಕ್ ಸಲ್ಫರ್ ಅಂತ ಕರಿತೀವಿ ಅದನ್ನು. ಆರ್ಗ್ಯಾನಿಕ್ ಸಲ್ಫರ್ ಕಾಂಪೊನೆಂಟಲ್ಲಿ ಸಲ್ಫರ್ ಇದ್ದೇ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಪ್ಲ್ಯಾಂಟ್ಗಳಲ್ಲಿ ಸಲ್ಫರ್ ಇದೆ. ಮತ್ತು ಸಲ್ಫರು ಗ್ಯಾಷಿಯಸ್ ಫಾರ್ಮಲ್ಲಿ ಆಲ್ರೆಡಿ ಅಟ್ಮಾಸ್ಫಿಯರಲ್ಲಿದೆ. ಅದಕ್ಕೆ ನಾವೇನು ಮಾಡ್ತೀವಿ? ಮತ್ತೆ ಮತ್ತೆ ಆ್ಯಡ್ ಮಾಡ್ತೀವಿ. ಹೆಂಗೆ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಸಲ್ಫರ್ ಕಾಂಪೊನೆಂಟ್ ಇರುವಂಥ ರಾಕ್ಗಳಿರುತ್ತೆ ಭೂಮಿನಲ್ಲಿ, ಅದನ್ನೆಲ್ಲ ಮೈನಿಂಗ್ ಮಾಡಿ ಆಚೆಗೆ ತೆಗಿತೀವಿ. ಮೈನಿಂಗ್ ಮಾಡಿದಾಗ ಡಸ್ಟ್ ಪಾರ್ಟಿಕಲ್ಸಲ್ಲಿ ಏನಾಗುತ್ತೆ? ಡಸ್ಟ್ ಪಾರ್ಟಿಕಲ್ಸ್ ಅಂದರೆ ಆ ಪಾರ್ಟಿಕಲ್ಸ್ ಜೊತೆಗೆ ಆ ಗ್ಯಾಸು ಸಲ್ಫರ್ ಡೈಆಕ್ಸೈಡ್ ಕೂಡ ಏನಾಗುತ್ತೆ? ರಿಲೀಸ್ ಆಗುತ್ತೆ. ಇಂಡಸ್ಟ್ರಿಗಳಿಂದ ಸಲ್ಫರ್ ಡೈಆಕ್ಸೈಡ್ ಏನಾಗುತ್ತೆ? ರಿಲೀಸ್ ಆಗುತ್ತೆ. ಅದೇ ರೀತಿ ವೆಹಿಕಲ್ ಪೊಲ್ಯೂಷನಿಂದ ಡೀಸೆಲ್ ಇಂಜಿನ್ಗಳನ್ನ ಬರ್ನ್ ಮಾಡೋದ್ರಿಂದ ಏನಾಗುತ್ತೆ? ಸಲ್ಫರ್ ಡೈಆಕ್ಸೈಡ್ ಮತ್ತೆ ರಿಲೀಸ್ ಆಗುತ್ತೆ. ಗೊತ್ತಾಯ್ತಾ? ಇದೆಲ್ಲ ಅಲ್ಲಿ ರಿಲೀಸ್ ಆಯಿತು ಅಂದರೆ ಏನಾಯಿತು? ಎಲ್ಲೆಲ್ಲಿಂದ ಸೋರ್ಸಸ್ ಬಂತು ಅಂತ ಗೊತ್ತಾಯಿತು. ಆದರೆ ಇಲ್ಲಿಗೆ ಬಂದಂಥ ಸೋರ್ಸ್ ಇದೆಯಲ್ಲ, ಇದು ವಾಪಸ್ ಭೂಮಿಗೆ ಬರುತ್ತೆ. ಹೆಂಗೆ ಅಂತ ಹೇಳಿದ್ರೆ ಆ್ಯಸಿಡ್ ರೈನ್ ಮುಖಾಂತರ ವಾಪಸ್ ಭೂಮಿಗೆ ಬರುತ್ತೆ.
ಆ್ಯಸಿಡ್ ರೇನಿಂಗ್ಗೆ ನೈಟ್ರೋಜನ್ ಆಕ್ಸೈಡ್ಸ್, ಸಲ್ಫರ್ ಡೈಆಕ್ಸೈಡ್ ಎರಡೂ ಕೂಡ ನೈಟ್ರೋಜನ್ ಅಥವಾ ನೈಟ್ರೇಟ್ ಆ್ಯಸಿಡ್ಸ್ ಆಗಿ ಸಲ್ಫರ್ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಆಗಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ವಾಟರ್, ಮಾಯ್ಶ್ಚರ್ ಎಲ್ಲದರ ಜೊತೆ ಮಿಕ್ಸ್ ಆಗಿ ಅದು ಆ್ಯಸಿಡ್ ರೇನ್ ಆಗಿ ಡ್ರೈ ಡೆಪೋಸಿಷನ್ ಆಗಿ ಅಥವಾ ವೆಟ್ ಡೆಪೋಸಿಷನ್ ಆಗಿ ಭೂಮಿ ಮೇಲೆ ಮತ್ತೆ ವಾಪಸ್ ಬೀಳುತ್ತೆ. ಗೆಟ್ ದ ಪಾಯಿಂಟ್? ಸೊ ಸೋರ್ಸಸ್ ತುಂಬ ಇದ್ದಾವೆ ನೋಡಿ. ಸಲ್ಫರ್ ರಿಡಕ್ಷನ್, ಸಲ್ಫರ್ ಇನ್ ದ ವಾಟರ್. ಸೊ ಇದೆಲ್ಲದು ಕೂಡ ಏನಾಗುತ್ತೆ ಮತ್ತೆ ವಾಪಸ್ಸು ಅಟ್ಮಾಸ್ಫಿಯರ್ಗೆ ಆ್ಯಡ್ ಆಗುತ್ತೆ. ಇದರ ಲಾಟ್ ಆಫ್ ಸೋರ್ಸಸ್. ಮೈನಿಂಗ್ ಮಾಡೋದ್ರಿಂದ, ವೆಹಿಕಲ್ಸಿಂದ, ಇಂಡಸ್ಟ್ರಿಗಳಿಂದ ಎಲ್ಲ ಕಡೆಯಿಂದನೂ ರಿಲೀಸ್ ಆಗುತ್ತೆ. ವಾಪಸ್ ಬರೋದು ಹೆಂಗೆ ಅಂತ ಹೇಳಿದ್ರೆ ಡ್ರೈ ಡೆಪೋಸಿಷನ್ ಅಥವಾ ಆ್ಯಸಿಡ್ ರೇನ್ ಮುಖಾಂತರ ಅದು ವಾಪಸ್ ಭೂಮಿಗೆ ಬರುತ್ತೆ. ಡನ್. ಸೊ ಅದರ ಎಕ್ಸ್ಪ್ಲನೇಷನ್ಸ್ ಇಲ್ಲಿದೆ, ಒಂದು ಸರಿ ಓದ್ಕೊಳ್ಳಿ. ನೆಕ್ಸ್ಟ್ ಬಂದು ಎಕಾಲಜಿಕಲ್ ಸಕ್ಸಷನ್. ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಆ ಮೀನಿಂಗ್ ಸಕ್ಸಷನ್ ಅಂದರೆ ಏನು ಅಂತ ಗೊತ್ತಾ? ಡು ಯು ನೋ ವಾಟ್ ಅ ಸಕ್ಸಷನ್? ಎಕಾಲಜಿಕಲ್ ಸಕ್ಸಷನ್ ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸಕ್ಸಷನ್ ಅಂತ ಹೇಳಿದ್ರೆ ರೀಪ್ಲೇಸ್ಮೆಂಟ್ ಅಂತ ಅರ್ಥ. ವಾಟ್ ಡು ಯು ಮೀನ್ ಬೈ ಸಕ್ಸಷನ್? ರೀಪ್ಲೇಸ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ನೀವು ಆಚೆ ಹೋಗ್ತೀರಿ, ನಿಮ್ಮ ಮನೆ ಹತ್ರ ಯಾವುದೋ ಒಂದು ಗಾರ್ಡನ್ ಥರ ನೀವು ಒಂದು ಜಾಗ ಬಿಟ್ಕೊಂಡಿರ್ತೀರಿ, ಎಲ್ಲ ಕಡೆ ಸುಮ್ಮನೆ ಗಿಡ ಬೆಳೆದ್ಬಿಟ್ಟಿರುತ್ತೆ. ನೀವೆಲ್ಲ ಕಟ್ ಮಾಡ್ತೀರಿ. ಕಟ್ ಮಾಡಿದ್ರೆ ಮತ್ತಿನ ಗಿಡ ಬೆಳೆಯಲ್ವಾ? 1-6 months ಆದಮೇಲೆ ಮತ್ತೆ ಬೆಳೆಯುತ್ತೆ. ಕಟ್ ಮಾಡ್ತೀರಿ, ಮತ್ತೆ ಏನಾಗುತ್ತೆ? ಬೆಳೆಯುತ್ತೆ. ನೀವು ಕಟ್ ಮಾಡ್ದಂಗೆ ಮತ್ತೆ ಬೆಳೆಯುತ್ತಲ್ಲ, ರಿಪ್ಲೇಸ್ಮೆಂಟ್. ಅದೇ ಸಕ್ಸಷನ್. ದಟ್ ಈಸ್ ರಿಪ್ಲೇಸ್ಮೆಂಟ್. ಇದರಲ್ಲಿ 2 ಥರ ಸಕ್ಸಷನ್ ಇದೆ, ಹೇಳ್ತೀನಿ ಮುಂದೆ. ದ ಪ್ರೋಸೆಸ್ ಬೈ ವಿಚ್ ಕಮ್ಯುನಿಟೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ ಸ್ಪೀಸೀಸ್ ಇನ್ ಎನ್ ಏರಿಯಾ ಆರ್ ಪ್ರೊಡ್ಯೂಸ್ಡ್ ಆರ್ ಚೇಂಜ್ಡ್ ಇನ್ ಟು ಅನದರ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಸ್ ನೌನ್ ಆ್ಯಸ್ ಎ ಎಕಾಲಜಿಕಲ್ ಸಕ್ಸಷನ್. ಸಕ್ಸಷನ್ ಡಿಫರೆಂಟ್ ಟೈಪ್ಸಲ್ಲೂ ಆಗುತ್ತೆ. ಲೇಕ್ಸಲ್ಲಿ ಸಕ್ಸಷನ್ ಆಗ್ಬೋದು, ಪಾಂಡ್ಸಲ್ಲಿ ಸಕ್ಸಷನ್ ಆಗ್ಬೋದು. ಎಷ್ಟೊಂದು ಕಡೆ ಪಾಂಡ್ಸಲ್ಲಿ ಸಕ್ಸಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವೊಂದು ಪಾಂಡ್ ಅಂತ ತೊಗೊಂಡ್ರೆ, ಇಲ್ಲೊಂದು ಪಾಂಡ್ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಸುತ್ತ ಫಾರೆಸ್ಟ್ ಇದೆ ಅಥವಾ ಲ್ಯಾಂಡ್ ಇದೆ. ಜೋರಾಗಿ ಮಳೆ ಬಂದು ನೀರು ಹರಿದು ಜೊತೆಗೆ ಸೆಡಿಮೆಂಟ್ ಎಲ್ಲ ಕಲೆಕ್ಟ್ ಆಗುತ್ತೆ ಇಲ್ಲಿ. ಕರೆಕ್ಟ್ ಅಲ್ವಾ? ಈ ಪಾಂಡ್ ಒಳಗಡೆ ಏನಾಗುತ್ತೆ? ಸೆಡಿಮೆಂಟ್ ಕಲೆಕ್ಟ್ ಆಗುತ್ತೆ. ಯಾವಾಗ ಮಣ್ಣಿನ ಶೇಖರಣೆ ಜಾಸ್ತಿ ಆಯಿತು, ಪ್ಲ್ಯಾಂಟ್ಗಳು ಬೆಳೆಯೋಕ್ಕೆ ಶುರು ಮಾಡ್ತವೆ. ಮತ್ತೆ ಮಣ್ಣಿನ ಶೇಖರಣೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಮತ್ತೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಆಮೇಲೆ ಚಿಕ್ಕ ಪ್ಲ್ಯಾಂಟ್ಗಳು ಹೋಗಿ ಅದು ದೊಡ್ಡ ಮರಗಳಾಗಿ ಪರಿವರ್ತನೆಯಾಗಿ ಲೇಕ್ ಇದ್ದಿದ್ದು ಫಾರೆಸ್ಟ್ ಆಗುತ್ತೆ. ಲೇಕ್ ಇದ್ದಿದ್ದು ಏನಾಯಿತು? ಫಾರೆಸ್ಟ್ ಆಯಿತು. ಇದೇ ಸಕ್ಸಷನ್, ರೀಪ್ಲೇಸ್ಮೆಂಟ್. ಲೇಕನ್ನು ಫಾರೆಸ್ಟಿಂದ ರೀಪ್ಲೇಸ್ಮೆಂಟ್ ಮಾಡುತ್ತಲ್ಲ, ದಟ್ ಇಸ್ ವಾಟ್ ಇಸ್ ಸಕ್ಸಷನ್. ಇದರಲ್ಲಿ ಡಿಫ್ರೆಂಟ್ 2 ಇಂಪಾರ್ಟೆಂಟ್ ವೆರೈಟೀಸ್ ಆಫ್ ಸಕ್ಸಷನ್ಸ್ ಇದೆ, ನೋಡೋಣ. ದಿಸ್ ಪ್ರೋಸೆಸ್ ಕಂಟಿನ್ಯೂಸ್ ವಿತ್ ಒನ್ ಕಮ್ಯುನಿಟಿ ರಿಪ್ಲೇಸಿಂಗ್ ಅನ್ನೋದು. ಅದೇನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಮ್ಯುನಿಟಿ ಇದ್ದರೆ ಇನ್ನೊಂದು ಸರಿ ಬೇರೆ ಕಮ್ಯುನಿಟಿ ಚೇಂಜ್ ಆಗುತ್ತೆ. ಹೆಂಗೆ ಚೇಂಜ್ ಆಗುತ್ತೆ ಅದನ್ನು ನಾನು ಹೇಳ್ತೀನಿ ನಮಗೆ. ಸೊ ಇದರಲ್ಲಿ 2 ಟೈಪ್ ಇದೆ ಅಂತ ಹೇಳಿದ್ರೆ, ಒಂದು ಪ್ರೈಮರಿ ಸಕ್ಸಷನ್ನು, ಇನ್ನೊಂದು ಸೆಕೆಂಡರಿ ಸಕ್ಸಷನ್ ಅಂತ. ಪ್ರೈಮರಿ ಸಕ್ಸಷನ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ಈ ಜಾಗದಲ್ಲಿ ಲೈಫೇ ಇರಲ್ಲ. ಇಲ್ಲಿ ಕಾಣಿಸ್ತಿದೆ ಪಿಕ್ಚರು? ಇಸ್ ದರ್ ಎನಿ ಲೈಫ್? ನೋ. ಬರೀ ಬಂಡೆ ಇದೆ, ಮಣ್ಣು ಕೂಡ ಇನ್ನೂ ಸೃಷ್ಟಿನೇ ಆಗಿಲ್ಲ ಇಲ್ಲಿ. ಬರೀ ಬಂಡೆ ಇರೋದು. ವೆದರಿಂಗ್ ಪ್ರೋಸೆಸ್ಸಲ್ಲಿ ಬಂಡೆ ಸವೆದು ಏನಾಗ್ತಿದೆ? ಮಣ್ಣಿನ ಸ್ವಲ್ಪ ಫಾರ್ಮೇಷನ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಬಂಡೆ ಮೇಲೆ ನೀರು ಬೀಳುತ್ತಲ್ಲ, ನೀರು ಬಿದ್ದು ಫಸ್ಟ್ ಏನಾಗುತ್ತೆ? ಲೈಕೆನ್ಸ್, ಮಾಸಸ್, ಪಾಚಿ ಕಟ್ಟಕ್ಕೆ ಶುರು ಮಾಡುತ್ತೆ. ಆಮೇಲೆ ಬಂಡೆ ಸೌದು ಸ್ವಲ್ಪ ಮಣ್ಣಾದ ಮೇಲೆ ಸ್ಮಾಲ್ ಆ್ಯನ್ಯುಯಲ್ ಪ್ಲ್ಯಾಂಟ್ಸ್ ಆ್ಯಂಡ್ ಲೈಕೆನ್ಸ್ ಮತ್ತೆ ಸ್ಟಾರ್ಟ್ ಆಗ್ತವೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಗ್ರಾಸಸ್ ಸ್ಟಾರ್ಟ್ ಆಗುತ್ತೆ. ಮಣ್ಣಿನ ಫಾರ್ಮೇಷನ್ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಮತ್ತೇನಾಯಿತು? ಗ್ರಾಸಸ್ಸು, ಶ್ರಬ್ಸು, ಶೇಡ್ಸು, ಸ್ಮಾಲ್ ಪ್ಲ್ಯಾಂಟ್ಗಳು ಸ್ಟಾರ್ಟ್ ಆಗ್ತವೆ. ಅದಾದಮೇಲೆ ಫೈನಲಿ ಬಿಗ್ ಟ್ರೀಸ್, ಅದನ್ನು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಕರಿತೀವಿ. ಬಿಗ್ ಟ್ರೀಸ್ಗಳು ಫಾರ್ಮೇಷನ್ ಆಗ್ತವೆ. ಈ ರೀತಿ ಏನು ರಿಪ್ಲೇಸ್ಮೆಂಟ್ ಆಗುತ್ತಲ್ಲ, ಈ ರೀತಿ ಆಗುತ್ತಲ್ಲ, ಅದನ್ನು ನಾವು ಪ್ರೈಮರಿ ಸಕ್ಸೆಷನ್ ಅಂತ ಕರಿತೀವಿ. ಪ್ರೈಮರಿ ಸಕ್ಸೆಷನ್ ಅಂದ್ರೇನು? ಲಿಸನ್ ಕೇರ್ಫುಲಿ. ಪ್ರೈಮರಿ ಸಕ್ಸೆಷನ್ ಸ್ಟಾರ್ಟ್ಸ್ ಆನ್ ಅ ಬ್ಯಾರ್ ರಾಕ್, ಎಂಟಿ ಲ್ಯಾಂಡ್. ಅದಕ್ಕಿಂತ ಮುಂಚೆ ಲೈಫ್ ಇರಲ್ಲ. ಆ ಜಾಗದಲ್ಲಿ ಸ್ಟಾರ್ಟ್ ಆಗೋದೇ ಪ್ರೈಮರಿ ಸಕ್ಸೆಷನ್. ಬಂಡೆ ಇದ್ದಿದ್ದು ಮತ್ತೆ ಪಾಚಿ ಕಟ್ಟಿ ಲೈಕೆನ್ಸ್ ಆಯಿತು. ಆಮೇಲೆ ಬಂಡೆ ಸೌದು ಮಣ್ಣಾಗೋದಕ್ಕೆ ಶುರು ಆಗುತ್ತೆ. ನೋಡಿ ಇಲ್ಲಿ ಪಿಕ್ಚರ್ ಕಾಣಿಸ್ತದೆ ನಿಮಗೆ. ಸ್ವಲ್ಪ ಇಷ್ಟೇ ಮಣ್ಣಿರೋದು, ಆಮೇಲೆ ಮಣ್ಣಿನ ಇದು ಜಾಸ್ತಿ ಆಯಿತು, ಆಮೇಲೆ ಜಾಸ್ತಿ ಮಣ್ಣಾಯಿತು, ಆಮೇಲೆ ಫುಲ್ ಮಣ್ಣಾಯಿತು. ಅಂದರೆ ಆ ಒಂದು ದೊಡ್ಡ ಮರಗಳನ್ನ ಹೋಲ್ಡ್ ಮಾಡುವಷ್ಟು ಮಣ್ಣು ಸಿಗೋವರೆಗೂ ಈ ಪ್ರೋಸೆಸ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇದು ಯಾವ ಸಕ್ಸೆಷನ್ನು? ಪ್ರೈಮರಿ ಸಕ್ಸೆಷನ್.
ಕ್ವಶನ್ಗಳು ಬರ್ತವೆ. ಪ್ರೈಮರಿ ಸಕ್ಸೆಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಬೇರ್ ರಾಕ್. ಪ್ರೈಮರಿ ಸಕ್ಸೆಷನ್ ಸ್ಟಾರ್ಟ್ ಆಗುವಾಗ ಇದಕ್ಕಿಂತ ಮುಂಚೆ ಆ ಜಾಗದಲ್ಲಿ ಲೈಫ್ ಇರುತ್ತಾ? ಲೈಫ್ ಇರಲ್ಲ. ಫೈನಲಾಗಿ ಪ್ರೈಮರಿ ಸಕ್ಸೆಷನ್ ಹೋಗಿ ಮುಟ್ಟುವಂಥ ಜಾಗ ಯಾವುದು? ಕ್ಲೈಮ್ಯಾಕ್ಸ್. ಏನಂತ ಕರಿತೀವಿ ಅದಕ್ಕೆ? ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಗೊತ್ತಾಯ್ತಾ? ಇದು ಪಯೋನಿಯರ್ ಸ್ಪೀಸೀಸ್ ಅಂದರೆ ಉಗಮ ಆಗುವಂಥದ್ದು ಸ್ಟಾರ್ಟಿಂಗು. ಪಯೋನಿಯರ್ ಸ್ಪೀಸೀಸ್ ಅಂದರೆ ಯಾವುದ್ಯಾವುದು? ಲೈಕೆನ್ಸು, ಮಾಸೆಸ್ಸು, ಇದನ್ನು ಪಯೋನಿಯರ್ ಸ್ಪೀಸೀಸ್ ಅಂತ ಕರಿತೀವಿ. ಯಾವುದೇ ಜಾಗ ತಗೊಳ್ಳಿ, ಮೊದಲು ಹುಟ್ಟತಕ್ಕಂಥದ್ದು ಪ್ಲ್ಯಾಂಟ್. ನೀವು ಒಂದು ಅಗ್ರಿಕಲ್ಚರ್ ಜಾಗ ಇದೆ ಅಂತ ಅಂದ್ಕೊಳ್ಳಿ, ನೀವು ಅಲ್ಲಿ ಡೈಲಿ ನೀರು ಹಾಕ್ತಾ ಹೋದರೆ ಏನು ಫುಲ್ ಗಿಡ ಬಂದುಬಿಡಲ್ಲ ಫಸ್ಟು ಸ್ಟಾರ್ಟಿಂಗು. ಅದು ಯಾವುದೊಂದು ಹೊಸ್ದಾಗಿ ಒಂದು ಜಾಗ ಸೃಷ್ಟಿ ಆಗ್ತದೆ ಅಂತ ಹೇಳಿದ್ರೆ ಫಸ್ಟು ಗಿಡ ಬರಲ್ಲ ಅಲ್ಲಿ. ಫಸ್ಟ್ ಏನು ಬರುತ್ತೆ? ಫಸ್ಟ್ ಪಾಚಿ ಬರುತ್ತೆ, ಲೈಕೆನ್ಸ್ ಬರ್ತವೆ, ಆಮೇಲೆ ಸ್ಮಾಲ್ ಗ್ರಾಸಸ್ಗಳು ಬರ್ತವೆ. ಆಯಿತಾ? ಲೈಫ್ ಹಂಗೆ ಸ್ಟಾರ್ಟ್ ಆಗೋದು. ಆಮೇಲೆ ಡೈರೆಕ್ಟಾಗಿ ಟ್ರೀ. ಇಲ್ಲ ಡೈರೆಕ್ಟಾಗಿ ಒಂದೇ ಸರಿ ದೊಡ್ಡ ದೊಡ್ಡ ಮರಗಳು ಬಂದುಬಿಡ್ತಾವ. ಯೋಚನೆ ಮಾಡಿ. ಸೊ ಅದಕ್ಕೆ ಇದನ್ನು ಪಯೋನಿಯರ್ ಸ್ಪೀಸೀಸ್ ಅಂತ ಕರಿತೀವಿ. ಎಕ್ಸಾಮ್ಸಲ್ಲಿ ಕೇಳ್ತಾನೆ ಪಯೋನಿಯರ್ ಸ್ಪೀಸೀಸ್ ಯಾವುದೋ? ಮಾಸೆಸ್ಸು, ಲೈಕೆನ್ಸು ಇವೆಲ್ಲ ಪಯೋನಿಯರ್ ಸ್ಪೀಸೀಸ್. ಅದು ಬಿಟ್ಟರೆ ಇಂಟರ್ಮೀಡಿಯೇಟ್ರಿ ಸ್ಪೀಸೀಸ್, ಬುಷ್, ಸ್ಮಾಲ್ ಪ್ಲಾಂಟ್ಸ್. ಅದು ಬಿಟ್ಟರೆ ಕ್ಲೈಮೇಟ್ ಕಮ್ಯುನಿಟಿ ಅಂದರೆ ಬಿಗ್ ಟ್ರೀಸ್.